ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಮೇ 21ರಂದು ಐಡಿಯಾ ಲ್ಯಾಬ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಐಡಿಯಾ ಲ್ಯಾಬ್ ನಿರ್ದೇಶಕರಾದ ಡಾಕ್ಟರ್ ಶ್ರೀನಿವಾಸ್ ಸಿವಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಜಿಎಂ ಹಾಲಮ್ಮ ಸಭಾಂಗಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜೋಹೋ ಕಾರ್ಪೊರೇಷನ್ ನಿರ್ದೇಶಕರಾದ ರಾಜೇಂದ್ರನ್ ದಂಡಪಾಣಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಲ್ಯಾಬ್ ಉದ್ಘಾಟಿಸಲಿದ್ದಾರೆ ಎಂದರು. ಭಾರತೀಯ ವಿಜ್ಞಾನ ಸಂಸ್ಥೆಯ ಎಫ್ಎಸ್ಐಡಿ ಇನ್ಕ್ಯುಬೇಷನ್ ವಿಭಾಗದ ಸ್ಟೆಮ್ ಸೆಲ್ ಅಧ್ಯಕ್ಷರಾದ ಡಾಕ್ಟರ್ ಸಿಎಸ್ ಮುರಳಿ ಗೌರವ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು, ಜಿಎಂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಜಿಎಂ ಲಿಂಗರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಎಸ್ಆರ್ ಶಂಕಪಾಲ್, ಸಹ ಉಪಕುಲಪತಿಗಳಾದ ಡಾಕ್ಟರ್ ಎಂ ವೇಣುಗೋಪಾಲ್ ರಾವ್ ಹಾಗೂ ಕುಲಸಚಿವರಾದ ಡಾಕ್ಟರ್ ಸುನಿಲ್ ಕುಮಾರ್ ಬಿಎಸ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ನಾವೀನ್ಯತೆ, ವಿನ್ಯಾಸ, ಉದ್ಯಮಶೀಲತೆ ಹಾಗೂ ಪ್ರಾಯೋಗಿಕ ಅನ್ವಯಿಕತೆಗೆ ಪೂರಕವಾದ ವಾತಾವರಣವನ್ನು ವಿದ್ಯಾರ್ಥಿಗಳಲ್ಲಿ ನಿರ್ಮಿಸುವ ಉದ್ದೇಶದಿಂದ ಐಡಿಯಾ ಲ್ಯಾಬ್ ಸ್ಥಾಪಿಸಲಾಗಿದೆ ಎಂದರು. ಡಿಸೈನ್ ಮಾಡಿ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಂದ್ರೆ ಅವೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಈ ಐಡಿಯಾ ಲ್ಯಾಬ್ ಅಲ್ಲಿ ಸಿಗುತ್ತೆ. ಈ ಫೆಸಿಲಿಟೀಸ್ ಎಲ್ಲಾ ಜಿಲ್ಲೆಯವರು ಯೂಸ್ ಮಾಡ್ಕೋಬಹುದು ಅನ್ನೋದು ನಮ್ಮೊಂದು ಉದ್ದೇಶ. ಸರ್, ಈ ಕಾರ್ಯಕ್ರಮಕ್ಕೆ ನಾಳೆ ನಾವು ಚಾಲನೆ ಕೊಡ್ತಾ ಇದ್ದೀವಿ, ಇನಾಗ್ರೇಷನ್ ಬೆಳಗ್ಗೆ. ಇದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ನ್ಯಾಷನಲ್ ಲೆವೆಲಿಂದ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ನಮ್ಮ ಕೀರ್ತಿ ಪ್ರಸಾದ್ ಸರ್. ನಮಸ್ತೆ. ಈ ಒಂದು ಐಡಿಯಾ ಲ್ಯಾಬ್ನ ಉದ್ಘಾಟನೆಯಾಗಿ ನಾವು ಪ್ರತಿಷ್ಠಿತ ಜೋಹೋ ಕಾರ್ಪೊರೇಷನ್ ಡೈರೆಕ್ಟರ್ ಅಂತ ಶ್ರೀ ರಾಜೇಂದ್ರ ದಂಡಪಾಣಿ ಅವರನ್ನು ಮುಖ್ಯ ಅತಿಥಿಗಳಾಗಿ ಕರೆಸ್ತಾ ಇದ್ದೀವಿ. ಅದ್ರ ಜೊತೆಗೆ IISc ಬೆಂಗಳೂರಲ್ಲಿ ಸ್ಟೆಮ್ ಸೆಲ್ ಅಂತ ಇದೆ, ಅದರ ಚೇರ್ಮನ್ ಆದಂಥ ಡಾಕ್ಟರ್ ಸಿಎಸ್ ಮುರಳಿ ಅವರು ಗೌರವ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಜಿಎಂ ಯೂನಿವರ್ಸಿಟಿಯ ಚಾನ್ಸಲರ್ ಆದಂಥ ಜಿಎಂ ಲಿಂಗರಾಜು ಸರ್ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ಶಂಕಪಾಲ್ ಅವರು, ಆಮೇಲೆ ಡಾಕ್ಟರ್ ಎಂ ವೇಣುಗೋಪಾಲ್ ಅವರು, ಆಮೇಲೆ ನಮ್ಮ ರಿಜಿಸ್ಟರ್ ಆದಂಥ ಡಾಕ್ಟರ್ ಡಿಸೈನ್ ಮಾಡಿ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಂದ್ರೆ ಅವೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಈ ಐಡಿಯಾ ಲ್ಯಾಬ್ ಅಲ್ಲಿ ಸಿಗುತ್ತೆ. ಈ ಫೆಸಿಲಿಟೀಸ್ ಎಲ್ಲಾ ಜಿಲ್ಲೆಯವರು ಯೂಸ್ ಮಾಡ್ಕೋಬಹುದು ಅನ್ನೋದು ನಮ್ಮೊಂದು ಉದ್ದೇಶ. ಸರ್, ಈ ಕಾರ್ಯಕ್ರಮಕ್ಕೆ ನಾಳೆ ನಾವು ಚಾಲನೆ ಕೊಡ್ತಾ ಇದ್ದೀವಿ, ಇನಾಗ್ರೇಷನ್ ಬೆಳಗ್ಗೆ. ಇದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ನ್ಯಾಷನಲ್ ಲೆವೆಲಿಂದ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ನಮ್ಮ ಕೀರ್ತಿ ಪ್ರಸಾದ್ ಸರ್. ನಮಸ್ತೆ. ಈ ಒಂದು ಐಡಿಯಾ ಲ್ಯಾಬ್ನ ಉದ್ಘಾಟನೆಯಾಗಿ ನಾವು ಪ್ರತಿಷ್ಠಿತ ಜೋಹೋ ಕಾರ್ಪೊರೇಷನ್ ಡೈರೆಕ್ಟರ್ ಅಂತ ಶ್ರೀ ರಾಜೇಂದ್ರ ದಂಡಪಾಣಿ ಅವರನ್ನು ಮುಖ್ಯ ಅತಿಥಿಗಳಾಗಿ ಕರೆಸ್ತಾ ಇದ್ದೀವಿ. ಅದ್ರ ಜೊತೆಗೆ IISc ಬೆಂಗಳೂರಲ್ಲಿ ಸ್ಟೆಮ್ ಸೆಲ್ ಅಂತ ಇದೆ, ಅದರ ಚೇರ್ಮನ್ ಆದಂಥ ಡಾಕ್ಟರ್ ಸಿಎಸ್ ಮುರಳಿ ಅವರು ಗೌರವ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಜಿಎಂ ಯೂನಿವರ್ಸಿಟಿಯ ಚಾನ್ಸಲರ್ ಆದಂಥ ಜಿಎಂ ಲಿಂಗರಾಜು ಸರ್ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ಶಂಕಪಾಲ್ ಅವರು, ಆಮೇಲೆ ಡಾಕ್ಟರ್ ಎಂ ವೇಣುಗೋಪಾಲ್ ಅವರು, ಆಮೇಲೆ ನಮ್ಮ ರಿಜಿಸ್ಟರ್ ಆದಂಥ ಡಾಕ್ಟರ್ ಡಿಸೈನ್ ಮಾಡಿ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಂದ್ರೆ ಅವೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಈ ಐಡಿಯಾ ಲ್ಯಾಬ್ ಅಲ್ಲಿ ಸಿಗುತ್ತೆ. ಈ ಫೆಸಿಲಿಟೀಸ್ ಎಲ್ಲಾ ಜಿಲ್ಲೆಯವರು ಯೂಸ್ ಮಾಡ್ಕೋಬಹುದು ಅನ್ನೋದು ನಮ್ಮೊಂದು ಉದ್ದೇಶ. ಸರ್, ಈ ಕಾರ್ಯಕ್ರಮಕ್ಕೆ ನಾಳೆ ನಾವು ಚಾಲನೆ ಕೊಡ್ತಾ ಇದ್ದೀವಿ, ಇನಾಗ್ರೇಷನ್ ಬೆಳಗ್ಗೆ. ಇದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ನ್ಯಾಷನಲ್ ಲೆವೆಲಿಂದ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ನಮ್ಮ ಕೀರ್ತಿ ಪ್ರಸಾದ್ ಸರ್. ನಮಸ್ತೆ. ಈ ಒಂದು ಐಡಿಯಾ ಲ್ಯಾಬ್ನ ಉದ್ಘಾಟನೆಯಾಗಿ ನಾವು ಪ್ರತಿಷ್ಠಿತ ಜೋಹೋ ಕಾರ್ಪೊರೇಷನ್ ಡೈರೆಕ್ಟರ್ ಅಂತ ಶ್ರೀ ರಾಜೇಂದ್ರ ದಂಡಪಾಣಿ ಅವರನ್ನು ಮುಖ್ಯ ಅತಿಥಿಗಳಾಗಿ ಕರೆಸ್ತಾ ಇದ್ದೀವಿ. ಅದ್ರ ಜೊತೆಗೆ IISc ಬೆಂಗಳೂರಲ್ಲಿ ಸ್ಟೆಮ್ ಸೆಲ್ ಅಂತ ಇದೆ, ಅದರ ಚೇರ್ಮನ್ ಆದಂಥ ಡಾಕ್ಟರ್ ಸಿಎಸ್ ಮುರಳಿ ಅವರು ಗೌರವ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಜಿಎಂ ಯೂನಿವರ್ಸಿಟಿಯ ಚಾನ್ಸಲರ್ ಆದಂಥ ಜಿಎಂ ಲಿಂಗರಾಜು ಸರ್ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ಶಂಕಪಾಲ್ ಅವರು, ಆಮೇಲೆ ಡಾಕ್ಟರ್ ಎಂ ವೇಣುಗೋಪಾಲ್ ಅವರು, ಆಮೇಲೆ ನಮ್ಮ ರಿಜಿಸ್ಟರ್ ಆದಂಥ ಡಾಕ್ಟರ್ ಡಿಸೈನ್ ಮಾಡಿ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಂದ್ರೆ ಅವೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಈ ಐಡಿಯಾ ಲ್ಯಾಬ್ ಅಲ್ಲಿ ಸಿಗುತ್ತೆ. ಈ ಫೆಸಿಲಿಟೀಸ್ ಎಲ್ಲಾ ಜಿಲ್ಲೆಯವರು ಯೂಸ್ ಮಾಡ್ಕೋಬಹುದು ಅನ್ನೋದು ನಮ್ಮೊಂದು ಉದ್ದೇಶ. ಸರ್, ಈ ಕಾರ್ಯಕ್ರಮಕ್ಕೆ ನಾಳೆ ನಾವು ಚಾಲನೆ ಕೊಡ್ತಾ ಇದ್ದೀವಿ, ಇನಾಗ್ರೇಷನ್ ಬೆಳಗ್ಗೆ. ಇದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ನ್ಯಾಷನಲ್ ಲೆವೆಲಿಂದ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ನಮ್ಮ ಕೀರ್ತಿ ಪ್ರಸಾದ್ ಸರ್. ನಮಸ್ತೆ. ಈ ಒಂದು ಐಡಿಯಾ ಲ್ಯಾಬ್ನ ಉದ್ಘಾಟನೆಯಾಗಿ ನಾವು ಪ್ರತಿಷ್ಠಿತ ಜೋಹೋ ಕಾರ್ಪೊರೇಷನ್ ಡೈರೆಕ್ಟರ್ ಅಂತ ಶ್ರೀ ರಾಜೇಂದ್ರ ದಂಡಪಾಣಿ ಅವರನ್ನು ಮುಖ್ಯ ಅತಿಥಿಗಳಾಗಿ ಕರೆಸ್ತಾ ಇದ್ದೀವಿ. ಅದ್ರ ಜೊತೆಗೆ IISc ಬೆಂಗಳೂರಲ್ಲಿ
ಸ್ಟೆಮ್ ಸೆಲ್ ಅಂತ ಇದೆ, ಅದರ ಚೇರ್ಮನ್ ಆದಂಥ ಡಾಕ್ಟರ್ CS ಮುರಳಿ ಅವರು ಗೌರವ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ GM ಯೂನಿವರ್ಸಿಟಿಯ ಚಾನ್ಸಲರ್ ಆದಂಥ GM ಲಿಂಗಾಧೀಶ್ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ವೈಸ್